ರಾಜ್ಯದಲ್ಲಿ ನಿಲ್ಲದ ಪೆಟ್ರೋಲ್ ಡೀಸೆಲ್ ತಾನಿ ತಂದಾನ. ಕಲಬುರಗಿಯಲ್ಲಿ ಬಂಕ್ಗೆ ಡ್ರಮ್ಗಳನ್ನೇ ಹೊತ್ತು ತಂದ ಜನ. ಗದಗದಲ್ಲಿ ನೋ ಸ್ಟಾಕ್ ಬೋರ್ಡ್ನಿಂದ ಸಮಸ್ಯೆ ಪ್ರತಿದಿನ. ಯುದ್ಧದಿಂದಾಗಿ ದೇಶದಾದ್ಯಂತ ತೈಲ ತಲ್ಲಣ. ಪ್ರಧಾನಿ ಮೋದಿಯಿಂದ ಮೀಟಿಂಗ್ ಮಂಥನ. ಸಂಜೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಮಾತುಕತೆ. ಗ್ಯಾಸ್ ಶುಲ್ಕ ಅಂತ ಹೆಚ್ಚುವರಿ ಹಣ ವಸೂಲಿ ಮಾಡುವಂತಿಲ್ಲ. ಹೋಟೆಲ್ ರೆಸ್ಟೋರೆಂಟ್ಗಳಿಂದ ಕೇಂದ್ರ ಸರ್ಕಾರದಿಂದ ಬ್ರೇಕ್. ಗ್ರಾಹಕ ರಕ್ಷಣಾ ಪ್ರಾಧಿಕಾರದಿಂದ ಕಠಿಣ ಕ್ರಮದ ವಾರ್ನಿಂಗ್. ತೈಲ ತಳಮಳದ ನಡುವೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಸಿ ಆದೇಶ. ಪೆಟ್ರೋಲ್ ಸುಂಕ 13ರಿಂದ 10 ರೂಪಾಯಿಗೆ ಇಳಿಕೆ. ಡೀಸೆಲ್ ಸುಂಕ ಶೂನ್ಯಕ್ಕೆ ಇಳಿಸಿದ ಕೇಂದ್ರ. ಹಾರ್ಮುಜ್ ದಾಟಿ ಗುಜರಾತಿನ ಕಾಂಡ್ಲಾ ಬಂದರಿಗೆ ಬಂದ ಹಡಗು. 42,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ತಂದ ಜಗ್ ವಸಂತ್. ಯುದ್ಧ ಆರಂಭವಾದ ಬಳಿಕ ಭಾರತಕ್ಕೆ ಬಂದ 3ನೇ LPG ಗ್ಯಾಸ್. ಮತ್ತೆ 10 ದಿನಗಳ ಕಾಲ ಯುದ್ಧ ಮುಂದೂಡಿದ ಟ್ರಂಪ್. ಇಂಧನ ಸ್ಥಾವರಗಳ ಮೇಲಿನ ದಾಳಿ ಏಪ್ರಿಲ್ 6ರವರೆಗೆ ಮುಂದೂಡಿಕೆ. ಇರಾನ್ ಕೋರಿಕೆ ಇಟ್ಟಿದ್ದಕ್ಕೆ ಮುಂದೂಡಿಕೆ ಎಂದ ಅಧ್ಯಕ್ಷ ಟ್ರಂಪ್. ಮಧ್ಯಪ್ರಾಚ್ಯದ ಯುದ್ಧ, ಕಚ್ಚಾ ತೈಲದ ಬೆಲೆ ಏರಿಕೆ ಎಫೆಕ್ಟ್. ಡಾಲರ್ ಎದುರು ರೂಪಾಯಿ ಮೌಲ್ಯ 94 ರೂಪಾಯಿಗೆ ಕುಸಿತ. ಸಾರ್ವಕಾಲಿಕ ಕುಸಿತ ಕಂಡ ರೂಪಾಯಿ ಮೌಲ್ಯ. ದಾವಣಗೆರೆ ದಕ್ಷಿಣ ಕಣದಲ್ಲಿ ಹಿಂದೆ ಸರಿಯದ ಸಾದಿಕ್ ಪೈಲ್ವಾನ್. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳ ಟೆನ್ಷನ್. ಧಾರ್ಮಿಕ ಮುಖಂಡರ ಜೊತೆಗೆ ಹಸ್ತಪಡೆ ಟಾಕಿಂಗ್, ಮನವೊಲಿಸಲು ಮೀಟಿಂಗ್. ದಾವಣಗೆರೆ ದಕ್ಷಿಣದಲ್ಲಿ 45 ನಾಮಪತ್ರಗಳಲ್ಲಿ 3 ನಾಮಪತ್ರಗಳು ರಿಜೆಕ್ಟ್. ಅಂತಿಮವಾಗಿ ಕಣದಲ್ಲಿ ಉಳಿದ ಓರ್ವ ಮಹಿಳೆ, 24 ಪುರುಷ ಅಭ್ಯರ್ಥಿಗಳು. ಬಿಜೆಪಿ, ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳ ಸ್ಪರ್ಧೆ. ಮಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಕೊಲೆ. ಮುಳ್ಳುಗುಡ್ಡೆ ಹೌಸ್ ತಲಪಾಡಿ ನಿವಾಸಿ ರೌಡಿ ಶೀಟರ್ RF ಮರ್ಡರ್. ಘಟನೆಗೆ ಗ್ಯಾಂಗ್ ವಾರ್ ಶಂಕೆ. ಉಳ್ಳಾಲ ಪೊಲೀಸರಿಂದ ತನಿಖೆ. ಚಿಕ್ಕಬಳ್ಳಾಪುರದ ಬನ್ನಿಕಪ್ಪೆ ಗ್ರಾಮಕ್ಕೆ ಶಾಪವಾದ HN ವ್ಯಾಲಿ ಯೋಜನೆ. ಸೊಪ್ಪು, ತರಕಾರಿ, ಹಾಲು, ಹೂ, ಹಣ್ಣು ಎಲ್ಲವೂ ವಿಷ. ನೀರಿನ ರೂಪದಲ್ಲಿ ವಿಷವನ್ನೇ ಸೇವಿಸೋ ಪರಿಸ್ಥಿತಿ. 2 ಕ್ಯಾನ್ಸರ್ಗೆ ಬಲಿಯಾದರೂ ಎಚ್ಚೆತ್ತುಕೊಳ್ಳದ ಸರ್ಕಾರ. ಸ್ವಿಗ್ಗಿ ವಿರುದ್ಧ ಮಾಜಿ ಸಂಸದೆ ಸುಮಲತಾ ಅಸಮಾಧಾನ. ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲ್ ಬೆಲೆ 115 ರೂಪಾಯಿ, ಆದರೆ ಸ್ವಿಗ್ಗಿ ಚಾರ್ಜ್ ಮಾಡಿದ್ದು 273 ರೂಪಾಯಿ. ತಿಂಡಿ ಬೆಲೆಗಿಂತ ಡೆಲಿವರಿ ಚಾರ್ಜ್ ದುಪ್ಪಟ್ಟಿದೆ ಅಂತ ಆಕ್ಷೇಪ. ಇಂದು GBA ಚೊಚ್ಚಲ ಬಜೆಟ್ ಮಂಡನೆ. ಪೂರ್ವನಗರ ಪಾಲಿಕೆಯಿಂದ 3,889 ಕೋಟಿ ಗಾತ್ರದ ಬಜೆಟ್ ಮಂಡನೆ. ಬೆಂಗಳೂರು ನಾಗರಿಕರ ಒಂಟಿ ಮನೆ ಯೋಜನೆಗೆ ಮತ್ತೆ ಚಾಲನೆ. ಮಂಗಳೂರಿನ ನೀರು ಮಾರ್ಗದ ಪಾಲ್ದಾನಿಯಲ್ಲಿ ಚಿರತೆ ಸೆರೆ. ಚಿರತೆ ಪ್ರತ್ಯಕ್ಷ ಹಿನ್ನೆಲೆ. ನೆಕ್ಕೆರೆ ಪಕ್ಕದ ಪದವು ಎಂಬಲ್ಲಿ ಬೋನ್ ಇರಿಸಿದ್ದ ಅರಣ್ಯ ಇಲಾಖೆ. ರಾತ್ರಿ ಬೋನಿಗೆ ಬಿದ್ದ ಚಿರತೆ, ನಿಟ್ಟುಸಿರು ಬಿಟ್ಟ ಸ್ಥಳೀಯರು. IPL ಸೀಸನ್ 19ರ ದ್ವಿತೀಯಾರ್ಧದ ವೇಳಾಪಟ್ಟಿ ಪ್ರಕಟ. ಲೀಗ್ ಹಂತದ ಸಂಪೂರ್ಣ ವೇಳಾಪಟ್ಟಿ ರಿಲೀಸ್ ಮಾಡಿದ BCCI. ಒಟ್ಟು 5 ಪಂದ್ಯಗಳಿಗೆ ಆತಿಥ್ಯ ವಹಿಸಲಿದೆ ಚಿನ್ನಸ್ವಾಮಿ ಮೈದಾನ. ಬಾಕ್ಸ್ ಆಫೀಸ್ನ ದಾಖಲೆಗಳು ಧೂಳಿಪಟ. 7 ದಿನಗಳಲ್ಲೇ ಬರೋಬ್ಬರಿ 1,000 ಕೋಟಿ ದಾಟಿದ ಧುರಂಧರ್ 2. ದೇಶದಾದ್ಯಂತ ಹೌಸ್ಫುಲ್ ಪ್ರದರ್ಶನ. ರಾಮ್ ಚರಣ್ ತೇಜಾಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 41ನೇ ವರ್ಷಕ್ಕೆ ಕಾಲಿಟ್ಟ ಗ್ಲೋಬಲ್ ಸ್ಟಾರ್. ಪೆದ್ದಿ ಸಿನಿಮಾ ಚಿತ್ರತಂಡದಿಂದ ಹೊಸ ಲುಕ್ ರಿಲೀಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.